ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ನೆನ್ನೆ ಬಿಸಿಲಿರಲಿಲ್ಲ, ಹಾಗಾಗಿ ಸೋಲಾರಲ್ಲಿ ನೀರು ಕಾಯ್ದಿರಲಿಲ್ಲ. ಹಳೆ ಕಾಲದ ಪದ್ಧತಿನೇ ಗತಿ ಅಂತ ನೀರೊಲೆಗೆ ಉರಿ ಹಾಕ್ತಾ ಕೂತಿದ್ದೆ. ನೀರು ಕಾಯ್ತು, ಬೇಗ ಸ್ನಾನ ಮಾಡಿಕೊಂಡು ಆಯಿತು. ಇವತ್ತು ಶನಿವಾರ ಆಗಿರೋದ್ರಿಂದ ಶ್ರಾವಣದ ಶನಿವಾರ, ನಮ್ಮ ಮನೆ ದೇವ್ರ ವಾರ, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ಇವತ್ತು ಸ್ಕಿನ್ ಕೇರ್ ನಾನು ಏನು ಹಾಕ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಕಾಣಿಸ್ತಿದೆಯಾ? ಮಾಯಿಶ್ಚರೈಸರ್ ಇದು. ಪಾಂಡ್ಸ್ ಕ್ರೀಮ್. ನಾನು ಸ್ಕಿನ್ ಕೇರ್ ರೊಟೀನ್ ಮಾಡ್ತೀನಿ ಒಂದಿನ. ನನ್ನ ಮುಖಕ್ಕೆ ಫ್ರೀ ಟೈಮಲ್ಲಿ ಏನು ಹಾಕ್ಕೊಳ್ತೀನಿ, ಹೋಮ್ ರೆಮಿಡಿ ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ಒಂದಿನ ಹೌದಾ. ಲಿಪ್ಸ್ಟಿಕ್ಕು ಸ್ವಲ್ಪ ಜಸ್ಟ್ ಇದೊಂದು ಹಾಕ್ಕೊಳ್ತೀನಿ. ಜಸ್ಟ್ ಒಂದು ಬಟ್ ಅಷ್ಟೇ ನೋಡಿ. ಪೂಜೆ ಹೂವೆಲ್ಲ ಇಟ್ಕೊಂಡು ಬಂದೆ. ಇದು ನಮ್ಮ ಗಾರ್ಡನ್ದೆ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಪೂಜೆ ಮಾಡೋಣ. ಪೂಜೆನೆಲ್ಲ ಮುಗಿಸ್ಕೊಂಡು ಮನಸ್ಸಿಗೆ ಸಮಾಧಾನ ಆಯಿತು. ದೇವರಿಗೆ ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡ್ತಿದ್ದೆ. ಒಂದೆರಡು ಬಾಳೆಹಣ್ಣು, ಸ್ವಲ್ಪ ಬಾದಾಮಿ, ಜೇನುತುಪ್ಪ, ಹಾಗೆ ಒಂದೆರಡು ಮೂರು ಸ್ಪೂನ್ ಸಕ್ಕರೆ. ತೆಂಗಿನಕಾಯಿ ಸ್ವಲ್ಪ. ನೈವೇದ್ಯನೂ ರೆಡಿ ಆಯಿತು. ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡೋಣ ಅಂತ ಆಲೂಗಡ್ಡೆ ಬೇಯೋಕ್ಕಾಗ್ತಿದ್ದೆ ಪಲ್ಯ ಮಾಡೋದಕ್ಕೆ. 4-5 ಆಲೂಗಡ್ಡೆನ ಹೆಚ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೋಬೇಕು.
ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇಂಗು ಸ್ವಲ್ಪ, ಕರಿಬೇವು, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ಎರಡನ್ನೂ ಹಾಕ್ತೀನಿ ನಾನು, ಚೆನ್ನಾಗಿರುತ್ತೆ. ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ. ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಆಲೂಗಡ್ಡೆ ಬೇಯಿಸೋಕ್ಕೂ ಉಪ್ಪು ಹಾಕಿರ್ತೀವಿ, ಪಲ್ಯಕ್ಕೂ ನೋಡಿ ಹಾಕ್ಕೊಳ್ಳಿ. ಯಾವುದೇ ಅಡುಗೆ ಆಗಲಿ ಉಪ್ಪಾದರೆ ಸರಿ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಮಾಗಾದ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ನೀಟಾಗಿ. ಬೇಯಿಸಿಟ್ಟಿರೋ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕಿ. ಸ್ವಲ್ಪ ದಪ್ಪ ಸ್ಮ್ಯಾಶ್ ಮಾಡಿ. ಮಿಕ್ಸ್ ಮಾಡಿ ನೀಟಾಗಿ. ನಿಂಬೆಹಣ್ಣು, ಇದು ಬೇಕಾದರೆ, ನಾನು ಟೊಮೊಟೊ ಹಾಕಿಲ್ವಲ್ಲ ಹಾಗಾಗಿ ನಿಂಬೆಹಣ್ಣು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು. ದೋಸೆ ಹಿಟ್ಟಿಗೆ ನಾನು ನೈಟ್ ಉಪ್ಪು ಹಾಕಲ್ಲ, ಬೆಳಗ್ಗೆ ಎದ್ದು ಉಪ್ಪು ಹಾಕ್ತೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ನಾನು ಬೆಳಗ್ಗೆ ನೀರು ಏನೂ ಹಾಕಲ್ಲ, ನೈಟೇ ಚೆನ್ನಾಗಿ ಕಲಸಿಟ್ಟಿರ್ತೀನಿ, ಹಾಗಾಗಿ ಬೆಳಗ್ಗೆ ಏನೂ ಹಾಕಲ್ಲ. ಬನ್ನಿ, ಬಿಸಿ ಬಿಸಿ ಹೋಟೆಲ್ ಥರದ ಮಸಾಲೆ ದೋಸೆ ರೌಂಡಕ್ಕೆ ಹಾಕಿ. ಯಾರಿಗೆಲ್ಲ ದೋಸೆ ಬಿಡೋಕ್ಕೆ ಬರಲ್ಲ ನೋಡಿ ಕಲ್ತ್ಕೊಳ್ಳಿ. ಸ್ವಲ್ಪ ಎಣ್ಣೆ, ನೀವು ತುಪ್ಪನಾದರೂ ಹಾಕ್ಕೋಬೋದು. ದೋಸೆ ನೀಟಾಗಿ ಬಂದಿತ್ತು. ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯ, ದೋಸೆ ರೆಡಿ. ಅಮ್ಮ ಬಂದಿದ್ದರು ತಿಂಡಿಗೆ, ಅವ್ರಿಗೆ ಕೊಡ್ತಾಯಿದ್ದೆ ಬಿಸಿ ಬಿಸಿ ದೋಸೆ ಮಾತ್ರ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಸೊ ಅವ್ರಿಗೆ ಕೊಟ್ಟೆ, ಅವ್ರು ನನಗೆ ಹಾಕ್ಕೊಡ್ತಾಯಿದ್ರು. ನಾನು ಒಂದೆರಡು ದೋಸೆ ಬಡಿದೆ. ಎಲ್ಲ ಕೆಲಸ ಮುಗಿಸಿ ನೆಮ್ಮದಿಯಾಗಿ ಕುತ್ಕೊಂಡು ತಿಂಡಿ ತಿನ್ನೋದ್ರಲ್ಲಿರೋ ಸುಖ ಯಾವುದರಲ್ಲೂ ಇಲ್ಲ. ಯಾವ ಟೆನ್ಷನ್ನೂ ಇರಲ್ಲ, ಆರಾಮಾಗಿ ತಿಂಡಿ ತಿನ್ನಬೇಕು. ಅದರಲ್ಲಿ ನಮ್ಮಮ್ಮ ಏನೋ ಶಾಸ್ತ್ರ ಬೇರೆ ಮಾಡ್ತಿದ್ರು. ನಾವೆಷ್ಟೇ ದೊಡ್ಡವರಾಗಲಿ ಅವ್ರ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಅಂಗಡಿಗೆ ಬಂದೆ. ಇವತ್ತು ಡೇ ಎಲ್ಲ ಅಂಗಡಿಲೇ ಇದ್ದೆ. ಸಂಜೆ ಬಂದೆ. ನನ್ನ ಮಗ ಅಷ್ಟರಲ್ಲಿ ಜಾಮೂನ್ ಬೇಕು ಅಂತ ಕೇಳ್ದ. 2-3 ದಿನದಿಂದ ಕೇಳ್ತಿದ್ದ. ನಾನು ಫ್ರೀ ಇರಲಿಲ್ಲ, ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನಾನು ಮಾಡ್ತೀನಿ ಅಂತಿದ್ದ.
ಒಂದು ಲೋಟ ಸಕ್ಕರೆ, ಒಂದು ಲೋಟ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಒಂದು ಪ್ಯಾಕೆಟ್ ಜಾಮೂನು ಪ್ಯಾಕೆಟು, ಆಮೇಲೆ ಸ್ವಲ್ಪ ಹಾಲು ನೋಡಿ ಕಲಸಿ. ಹಾಲನ್ನ ಹಾಕ್ಕೊಂಡು ಜಾಸ್ತಿ ಆದರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ಜಾಮೂನು ನೀಟಾಗಿ ಬರಲ್ಲ. ಒಂದೇ ಲೆವೆಲಲ್ಲಿ ಇರಬೇಕು. ಎಷ್ಟು ಬೇಕು ಹಾಕ್ಕೊಂಡು ಕಲಸಿಟ್ಬೇಕು. ಆಮೇಲೆ ನೀಟಾಗಿ ಗ್ರೌಂಡಿಗೆ ಮಾಡ್ಕೊಳ್ಳಿ. ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಂಡ್ರೆ ಆಯಿತು. ನಾನು ಏನೂ ಹಾಕ್ಕೊಂಡಿಲ್ಲ, ಹಂಗೆ ಇದು ಮಾಡ್ತಿದ್ದೀನಿ. ಆ ಕಡೆ ಪಾಕ ಕಾಯ್ತಾ ಇತ್ತು. ಅವನು ಹಾಕ್ತಿದ್ದ ಜಾಮೂನ್ನ. ಆಯಿತು ಎಲ್ಲ. ಜಾಮೂನು ಸ್ವಲ್ಪ ತಣ್ಣಗಾದ್ಮೇಲೆ ಪಾಕ ಹಾಕಬೇಕು. ರುಚಿಯಾದ ಜಾಮೂನು ರೆಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.